Hello students, welcome to the 48 sessions of Salesman chapter of Product and Sales Management subject. So in this session, I am going to give you some information on sales personnel recruitment. ಒಬ್ಬ ಸೇಲ್ಸ್ಮೆನ್ನು ಹೇಗೆ ಜಾಬಿಗೆ ಒಂದು ಅಪ್ಲಿಕೇಶನ್ನ ಸೆಂಡ್ ಮಾಡ್ತಾನೆ ಅಥವಾ ಯಾವುದೇ ಥರದವ್ರದ್ದು ರಿಕ್ರೂಟ್ಮೆಂಟ್ ಆಗುತ್ತೆ ಅಂತ ನಾವಿಲ್ಲಿ ನೋಡೋಣ. So, the learning objective of this session is to identify the sources of sales personnel recruitment. At the end of the session, we will be able to assess the sources. So, let's start the session with recruitment. So, what is recruitment? Recruitment andre ಏನು ಅಂತ ನೋಡಿದಾಗ recruitment means searching for prospective candidates and inspiring them to ಅಪ್ಲೈ ಫಾರ್ ದ ಪೋಸ್ಟ್. ಆಯಿತಾ? ಅಂದರೆ ಸೊ ನಿಮ್ಮ ಒಂದು ಕಂಪನಿಯಲ್ಲಿ ವೇಕೆನ್ಸಿ ಇದ್ದಾಗ ಅದು ನೀವು ಕೊಟ್ಟಂಥ ಅಡ್ವರ್ಟೈಸ್ಮೆಂಟು ಅಥವಾ ಇಲ್ಲಿ ನಿಮ್ಮಲ್ಲಿ ಕೆಲಸ ಖಾಲಿ ಇದೆ ಅಂತ ಹೇಳ್ಕೊಂಡು ಹೊರಗಿನವರಿಗೆ ಗೊತ್ತಾದಾಗ ಅವ್ರೇನು ಮಾಡ್ತಾರೆ, ನಿಮಗೆ ಅಪ್ಲಿಕೇಶನ್ಸ್ ಹಾಕ್ತಾರೆ. ಆಯಿತಾ? ನೀವು ಅಪ್ಲಿಕೇಶನ್ಸ್ ಹಾಕೋ ಥರ ಏನೊಂದು ಪ್ರೊಸೆಸ್ಸನ್ನು ಕಂಡಕ್ಟ್ ಮಾಡ್ತೀರಲ್ವ, ಸೊ ಅದನ್ನು ನಾವೇನು ಹೇಳ್ತೀವಿ, ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಆಯಿತಾ? ಇಂಡ್ಯೂಸಿಂಗ್ ದ ಪರ್ಸನ್ ಆರ್ ಇನ್ಸ್ಪೈರಿಂಗ್ ದ ಪರ್ಸನ್ ಟು ಅಪ್ಲೈ ಫಾರ್ ದ ಜಾಬ್ ಈಸ್ ಕಾಲ್ಡ್ ರಿಕ್ರೂಟ್ಮೆಂಟ್. ಈಗ ನ್ಯೂಸ್ ಪೇಪರಲ್ಲಿ ನೀವು ಅಡ್ವರ್ಟೈಸ್ಮೆಂಟ್ ಕೊಡ್ತೀರಾ, ನಿಮ್ಮ ನ್ಯೂಸ್ ಪೇಪರಲ್ಲಿ ಬಂದಂಥ ಅಡ್ವರ್ಟೈಸ್ಮೆಂಟನ್ನು ನೋಡಿ ಯಾರಾದರೂ ಅದಕ್ಕೆ ಅಪ್ಲಿಕೇಶನನ್ನು ಹಾಕಿದ್ರೆ ನಾವು ಅದನ್ನು ಏನು ಅಂತೀವಿ, ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಂತ ಹೇಳ್ತೀವಿ. ಆಯಿತಾ? ಒಟ್ಟು ಒಬ್ಬ ವ್ಯಕ್ತಿನ ಅಪ್ಲಿಕೇಶನ್ ಹಾಕೋ ಥರ ನೀವೇನಾದ್ರು ಪ್ರೊಸೆಸನ್ನು ಮಾಡ್ತೀರಲ್ವ, ಸೊ ಅದನ್ನು ನಾವೇನು ಹೇಳ್ತೀವಿ, ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಆಯಿತಾ? ಸೊ ರಿಕ್ರೂಟ್ಮೆಂಟ್ ಎಂಡ್ಸ್ ಆನ್ ದ ಡೇಟ್ ಆಫ್ ರಿಸೀವಿಂಗ್ ಅಪ್ಲಿಕೇಶನ್ಸ್. ಸೊ ಇಲ್ಲಿ ತನಕ ನೀವು ಲಾಸ್ಟ್ ಅಪ್ಲಿಕೇಶನ್ ರಿಸೀವ್ ಮಾಡ್ತೀರಾ, ಆವತ್ತು ನಿಮ್ಮದು ರಿಕ್ರೂಟ್ಮೆಂಟ್ ಕೊನೆಯಾಗಿದೆ ಅಂತ ಅರ್ಥ. ಅದರ ನಂತರ ಸ್ಟಾರ್ಟ್ ಆಗೋದು ಸೆಲೆಕ್ಷನ್ ಆಗಿರುತ್ತೆ. ದೆನ್ ಸೋರ್ಸಸ್ ಆಫ್ ರಿಕ್ರೂಟಿಂಗ್ ದ ಸೇಲ್ಸ್ ಫೋರ್ಸ್. ಆಯಿತಾ? ಸೊ ಯಾವ ಥರದಲ್ಲಿ ಒಬ್ಬ ಸೇಲ್ಸ್ ಫೋರ್ಸನ್ನು ರಿಕ್ರೂಟ್ ಮಾಡಬೇಕು ನೋಡಬೇಕಾಗಿರುತ್ತೆ. ಯಾಕಂದರೆ ರಿಕ್ರೂಟ್ಮೆಂಟ್ ಅಂತ ಬಂದಾಗ ನೀವೇನು ಮಾಡಬೇಕಾಗುತ್ತೆ, ಫಸ್ಟು ದ ನಂಬರ್ ಆಫ್ ಸೇಲ್ಸ್ ಪರ್ಸನ್ ರಿಕ್ವೈರ್ಡ್ to be identified, and it will depend upon factors like number of customers or number of times the customers need to be contacted, the time required. ಓಕೆ, ಅರ್ಥ ಆಗ್ತಿದೆಯಾ? ಅಂದರೆ ನೀವು ಎಷ್ಟು ಜನನ ಕೆಲಸಕ್ಕೆ ತೊಗೊಳ್ಬೇಕು ಅನ್ನೋದು, ನಿಮ್ಗೆ ಎಷ್ಟು ಜನ ಕಸ್ಟಮರ್ಸ್ ಇದ್ದಾರೆ, ಎಷ್ಟು ಜನನ ಕಾಂಟ್ಯಾಕ್ಟ್ ಮಾಡಬೇಕು, ಎಷ್ಟು ಟೈಮ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ರೈಟ್? ಸೊ ಹಾಗಾಗಿ ಫಸ್ಟು ಎಷ್ಟು ಜನ ಬೇಕು ಅಂತ ನೀವು ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ. ನಂತರ ಏನು ಮಾಡ್ಬೋದು ಅಂದರೆ, ಯಾವ ಜಾಬ್ ಅದು, ಅದರ ಅಥಾರಿಟಿ ಏನು, ಅದರ ರೆಸ್ಪಾನ್ಸಿಬಿಲಿಟಿ ಏನು, ಜಾಬ್ ಡಿಸ್ಕ್ರಿಪ್ಷನನ್ನು ನೀವೇನು ಮಾಡಬೇಕಾಗುತ್ತೆ, ನೋಡಬೇಕಾಗತ್ತೆ. ನಂತರ ಜಾಬ್ ಸ್ಪೆಸಿಫಿಕೇಷನನ್ನು ಕೊಡಬೇಕಾಗತ್ತೆ. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಜಾಬನ್ನು ಕ್ಯಾರಿ ಮಾಡೋಕ್ಕೆ ಆ ಒಂದು ವ್ಯಕ್ತಿಗೆ ಏನು ಸ್ಪೆಸಿಫಿಕೇಷನ್ ಇರಬೇಕು, ಏನು ಕ್ವಾಲಿಫಿಕೇಷನ್ ಇರಬೇಕು ಅಂತ ನೋಡಬೇಕಾಗಿರೋದು ನಿಮ್ಮದು 3ನೇ ಪಾಯಿಂಟ್ ಆಗಿರುತ್ತೆ. ಸೊ ಇದೆಲ್ಲದೂ ನೋಡಾದಮೇಲೆ ಸೊ ಯಾವ ಸೋರ್ಸು ಬೆಸ್ಟು, ಹೇಗೆ ಅವನ್ನ ನಾವು ರಿಕ್ರೂಟ್ ಮಾಡ್ಕೋಬೋದು ಅಂತ ನೋಡ್ಬೋದು. ಸೊ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸಲ್ಲಿ 2 ಥರ ನೋಡ್ಬೋದು. ಒಂದು ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟು, ಇನ್ನೊಂದು ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟು. ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂದರೆ ರಿಕ್ರೂಟ್ಮೆಂಟ್ ವಿದಿನ್ ದ ಆರ್ಗನೈಸೇಷನ್. ಅಂದರೆ ಆರ್ಗನೈಸೇಷನ್ ಒಳಗಡೆ, ಕಂಪ್ನಿ ಒಳಗಡೆ ಇಟ್ಕೊಂಡು ಕೆಲಸ ಮಾಡೋರನ್ನ ನಾವೇನು ಮಾಡ್ತೀವಿ, ರಿಕ್ರೂಟ್ ಮಾಡ್ಕೊಳ್ಳುವಂಥದ್ದು. ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂದರೆ ಕಂಪ್ನಿ ಹೊರಗಿಂದ ರಿಕ್ರೂಟ್ ಮಾಡುವಂಥದ್ದು. ಅಂದರೆ ಕಂಪ್ನಿ ಒಳಗಡೆ ಇರೋರು ಯಾರು ರಿಕ್ರೂಟ್ ಆಗಲ್ಲ, ಹೊರಗಿನ ವ್ಯಕ್ತಿಗಳು, ಹೊರಗಿನವ್ರನ್ನ ನಾವು ಕಂಪ್ನಿ ಒಳಗೆ ಸೇರಿಸ್ಕೊಳ್ಳೋದನ್ನು ನಾವೇನು ಹೇಳ್ತೀವಿ, ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಫಸ್ಟ್ ನಾವೀಗ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟನ್ನು ನೋಡೋಣ. ಇಟ್ ಮೀನ್ಸ್ ರಿಕ್ರೂಟಿಂಗ್ ದ ಸೇಲ್ಸ್ ಮೆನ್ ಅಗೇನ್ಸ್ಟ್ ದ ವರ್ಕರ್ಸ್ ಆಲ್ರೆಡಿ ವರ್ಕಿಂಗ್ ಇನ್ ದ ಎಂಟರ್ಪ್ರೈಸ್. ಅಂದರೆ ಹೇಳಿದ್ನಲ್ಲ, ಕಂಪನಿ ಒಳಗಡೆ, ಆರ್ಗನೈಸೇಷನ್ ಒಳಗಡೆ ಆಲ್ರೆಡಿ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರನ್ನ ನಾವೇನು ಮಾಡ್ತೀವಿ, ಪ್ರಮೋಷನ್ ಮಾಡಿನೋ ಟ್ರಾನ್ಸ್ಫರ್ ಮಾಡಿನೋ ಮತ್ತೆ ರಿಕ್ರೂಟ್ ಮಾಡ್ಕೊತೀವಿ. ಆಯಿತಾ? ಸೊ ರಿಕ್ರೂಟ್ಮೆಂಟ್ ವಿದಿನ್ ಆರ್ಗನೈಸೇಷನ್ನ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಹಾಗಾದರೆ ಯಾವ ಥರದಲ್ಲಿ ಮಾಡ್ಕೋಬೋದು ಇಂಟರ್ನಲ್ ರಿಕ್ರೂಟ್ಮೆಂಟನ್ನು ಅಂತ ಬಂದಾಗ, ಪ್ರೆಸೆಂಟ್ ಎಂಪ್ಲಾಯೀಸ್ ಆಲ್ರೆಡಿ ವರ್ಕಿಂಗ್ ಇನ್ ದ ಆರ್ಗನೈಸೇಷನ್. ಈ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಸ್ಟಾಫ್ ಅಂದ್ಕೊಳ್ಳಿ. ಆಯಿತಾ? ಸೊ ಅವ್ರನ್ನ ಏನು ಮಾಡ್ಬೋದು ನಾವು, ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅಥವಾ ಅವರಿಗೆ ಪ್ರಮೋಷನ್ ಕೊಟ್ಕೊಂಡು
ರಿಕ್ರೂಟ್ಮೆಂಟನ್ನು ಮಾಡ್ಕೋಬೋದು ಆಯಿತಾ. ಸೊ ಅ ಪರ್ಸನ್ ರಿಕ್ರೂಟೆಡ್ ಫ್ರಮ್ ದ ಇನ್ಸೈಡ್ ಸ್ಟಾಫ್ ವುಡ್ ಜನರಲಿ ಪೊಸೆಸ್ ಸಮ್ ನಾಲೆಜ್ ಆಫ್ ದ ಪ್ರಾಡಕ್ಟ್ ಆಸ್ ವೆಲ್ ಆಸ್ ದ ಪ್ರಿನ್ಸಿಪಲ್ ಆ್ಯಂಡ್ ಜನರಲ್ ಪಾಲಿಸಿ ಆಫ್ ದ ಎಂಟರ್ಪ್ರೈಸ್. ಸೊ ಕಂಪ್ನಿಲಿ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದವನಿಗೆ ಆ ಕಂಪ್ನಿ ಪ್ರಾಡಕ್ಟ್ ಬಗ್ಗೆ, ಆ ಕಂಪ್ನಿ ಪ್ರಿನ್ಸಿಪಲ್ಸ್ ಬಗ್ಗೆ, ಪಾಲಿಸಿ ಬಗ್ಗೆ ನಾಲೆಜ್ ಇರುತ್ತೆ. ಹಾಗಾಗಿ ಕಂಪ್ನಿಲಿ ಆಲ್ರೆಡಿ ವರ್ಕ್ ಮಾಡ್ತಾವ್ರನ್ನ ನೀವು ರಿಕ್ರೂಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಲಾಭನೇ ಜಾಸ್ತಿ. ನಂತರ ರೆಕಮೆಂಡೇಷನ್ ಆಫ್ ದ ಎಕ್ಸಿಸ್ಟಿಂಗ್ ಸೇಲ್ಸ್ಮೆನ್. ಈಗ ಆಲ್ರೆಡಿ ಒಬ್ಬ ಸೇಲ್ಸ್ಮೆನ್ ಕೆಲಸ ಮಾಡ್ತಾಯಿದ್ರೆ ಅವ್ನು ಯಾರನ್ನ ರೆಕಮೆಂಡೇಷನ್ ಕೊಟ್ಟ ಅಂದರೆ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರನ್ನ ಅವ್ನ ಬಗ್ಗೆ ಚೆನ್ನಾಗಿದ್ದಾನೆ ಇವನ್ನ ತೊಗೊಳ್ಬೋದು ಅಂತ ರೆಕಮೆಂಡ್ ಮಾಡಿದಾಗೂ ಸಹ ನೀವೇನು ಮಾಡ್ಬೋದು, ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದ ಪರ್ಸನನ್ನು ನೀವು ಆ ಸೇಲ್ಸ್ಮೆನ್ ಜಾಬಿಗೆ ರಿಕ್ರೂಟ್ ಮಾಡ್ಕೋಬೋದು. ದೆನ್ ಪ್ರಮೋಷನ್ ಆಯಿತಾ. ಸೊ ಪ್ರಮೋಷನ್ ಗೊತ್ತಿದೆ ನಿಮಗೆ. ಪ್ರಮೋಷನ್ ಅಂದರೆ ಸೊ ಸೇಲ್ಸ್ ಪರ್ಸನಲ್ ಏನು ಮಾಡ್ತಾರೆ, ಒಂದು ಲೋವರ್ ಪೋಸ್ಟಿಂದ ಹೈಯರ್ ಪೋಸ್ಟಿಗೆ ಜಂಪ್ ಆಗ್ತಾರೆ ಅಥವಾ ಹೈಯರ್ ಪೋಸ್ಟಿಗೆ ಪ್ರಮೋಟ್ ಆಗ್ತಾರೆ ಆಯಿತಾ. ಆ್ಯಸ್ ಎ ಮ್ಯಾಟರ್ ಆಫ್ ಪಾಲಿಸಿ ಫರ್ಮ್ಸ್ ಎಂಪ್ಲಾಯ್ ಸೇಲ್ಸ್ ಪರ್ಸನಲ್ ಫ್ರಮ್ ವಿದಿನ್ ಬೈ ಪ್ರಮೋಟಿಂಗ್ ದ ಎಂಪ್ಲಾಯೀಸ್ ಫ್ರಮ್ ಲೋವರ್ ಪೋಸ್ಟ್ ಟು ಹೈಯರ್ ಪೋಸ್ಟು ಆಯಿತಾ. ಸೊ ಅವರಿಗೆ ಭರ್ತಿ ಅಂತ ಹೇಳ್ತೀವಲ್ಲ ಹುದ್ದೆಯಲ್ಲಿ, ಸೊ ಅದನ್ನು ಕೊಡ್ತಾರೆ, ಬಡ್ತಿ ಕೊಡ್ತಾರೆ. ಸೊ ಇಟ್ ಈಸ್ ಗುಡ್ ಸ್ಟೆಪ್ ಬಿಕಾಸ್ ದ ಪರ್ಸನ್ ಹೂ ಹ್ಯಾಸ್ ಪುಟ್ ಇನ್ ಸರ್ವಿಸ್ ಫೀಲ್ಸ್ ರೆಕಗ್ನೈಸ್ಡ್ ಆ್ಯಂಡ್ ಗಿವ್ ಹಿಸ್ ಬೆಸ್ಟ್. ಹೌದಾ. ಸೊ ನನ್ನ ಒಂದು ಕೆಲಸನ ಇಲ್ಲಿ ರೆಕಗ್ನೈಸ್ ಮಾಡ್ತಾ ಇದ್ದಾರೆ, ಸೊ ನನ್ನ ಕೆಲಸಕ್ಕೆ ಒಂದು ಪ್ರತಿಫಲ ಸಿಗ್ತಾ ಇದೆ ಅಂತ ಅವನಿಗೆ ಖುಷಿಯಾಗಿ ಅವನೇನು ಮಾಡ್ತಾನೆ, ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾನೆ ಪ್ರಮೋಷನ್ ಮಾಡೋದ್ರಿಂದ. ನೆಕ್ಸ್ಟು ಟ್ರಾನ್ಸ್ಫರು ಆಯಿತಾ. ಸೊ ಟ್ರಾನ್ಸ್ಫರ್ ಅಂತ ಬಂದಾಗ ನಾವೇನು ಮಾಡ್ಬೋದು, ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಟ್ರಾನ್ಸ್ಫರನ್ನು ಕೊಡ್ಬೋದು. ಲೈಕ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರಬೇಕು ಕೆಲಸ ಮಾಡ್ತಿರೋ ವ್ಯಕ್ತಿನ ಸೇಲ್ಸ್ ಡಿಪಾರ್ಟ್ಮೆಂಟಿಗೆ ಹಾಕೋಬೋದು ಆಯಿತಾ. ಸೊ ಅವ್ನ ಕಮ್ಯುನಿಕೇಷನ್ ಚೆನ್ನಾಗಿದೆ, ಬೇಗ ಜನರಿಗೆ ಕನ್ವಿನ್ಸ್ ಮಾಡ್ತಂತ ಎಟ್ಟಿಟ್ಯೂಡ್ ನಿಮ್ಗೆ ಗೊತ್ತಾಯಿತು ಅಂದರೆ ಸೊ ಅವನೇನು ಮಾಡ್ಬೋದು, ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಅವನ್ನ ಎಕ್ಸ್ಚೇಂಜ್ ಮಾಡ್ಬೋದು. ದ ಪರ್ಸನಲ್ ಡಿಪಾರ್ಟ್ಮೆಂಟ್ ಹ್ಯಾಸ್ ದ ಹಿಸ್ಟ್ರಿ ಆಫ್ ಈಚ್ ಎಂಪ್ಲಾಯಿ ವರ್ಕಿಂಗ್ ಇನ್ ದ ಎಂಟರ್ಪ್ರೈಸ್ ಆ್ಯಂಡ್ ದೇರ್ ಬೈ ದ ಚಾನ್ಸ್ ಆಫ್ ಪ್ರಮೋಟಿಂಗ್ ಒನ್ ಕ್ಯಾನ್ ಬಿ ಕನ್ಸಿಡರ್ಡ್ ಬೈ ಟ್ರಾನ್ಸ್ಫರ್ಸ್. ಓಕೆ. ದೆನ್ ರೀಎಂಪ್ಲಾಯ್ಮೆಂಟ್ ಆಫ್ ಫಾರ್ಮರ್ ಎಂಪ್ಲಾಯೀಸ್. ಆಲ್ರೆಡಿ ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಕಂಪ್ನಿನ ಬಿಟ್ಟು ಹೋದವ್ರು ಇದ್ದರೆ ಎಕ್ಸ್ ವರ್ಕರ್ಸ್ ಅಂತ ಹೇಳ್ತೀವಲ್ವ, ಆಲ್ರೆಡಿ ಕೆಲಸ ಮಾಡಿ ಬಿಟ್ಟು ಹೋದವ್ರು, ಬೇರೆ ಕಂಪ್ನಿಗೆ ಹೋದವರು ಅಥವಾ ರಿಟೈರ್ ಆದವರು, ಅದು ಸಡನ್ ಏನೋ ಒಂದು ಹೆಲ್ತ್ ಇಶ್ಯೂಸಿಂದ ಹೊರಗೆ ಹೋದವ್ರು, ಇದೇನಾದ್ರು ಥರದ್ದು ಯಾರು ಇದ್ದರೆ ನೀವೇನು ಮಾಡ್ಬೋದು ಅಂದರೆ ಅಂಥ ವ್ಯಕ್ತಿನ ನೀವು ಮೀಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಮತ್ತೆ ವಾಪಸ್ಸು ನಿಮ್ಮ ಕೆಲಸಕ್ಕೆ ಕರ್ಕೊಂಬರ್ಬೋದು. ಓಕೆ. ಬಿಕಾಸ್ those ex-workers whose past record is clean and sound may be called back to the original work if they are willing mentally and physically to take up the job with sincerity. ಆಯಿತಾ. ಸೊ ಅವ್ರಿಗೆ ಇಷ್ಟ ಇದ್ದರೆ ಅವ್ರನ್ನ ವಾಪಸ್ ಕರ್ಕೊಬಂದಾಗ ಏನಾಗುತ್ತೆ, ಸೊ ಅವ್ರಿಗೆ ಅಲ್ಲಿರೋ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ವ ಅದು ಮ್ಯಾಟ್ರ್ ಆಗುತ್ತೆ, ಸೊ ಕೆಲಸ ಚೆನ್ನಾಗಾಗುತ್ತೆ. ಸೊ ದಿಸ್ ಆರ್ ದ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ಸೊ ಕಂಪ್ನಿ ಒಳಗಡೆನೇ ಸ್ಟಾಫನ್ನು ನೀವು ರಿಕ್ರೂಟ್ ಮಾಡೋದ್ರಿಂದ ಲಾಭ ಏನು, ಹಾಗಿದ್ರೆ ಮೆರಿಟ್ಸ್ ಏನು ಅಂತ ನೋಡಿದಾಗ ಫಸ್ಟ್ ಈಸ್ ದ ಲಾಯಲ್ಟಿ ಆ್ಯಂಡ್ ದ ಕಾರ್ಪೊರೇಷನ್ ಆಫ್ ದ ಸ್ಟಾಫ್ ಆರ್ ಇನ್ಕ್ರೀಸ್ಡ್ ಆಯಿತಾ. ಸೊ ಅವ್ರ ನಿಷ್ಠೆ, ಅವ್ರ ಸಹಕಾರ ಏನೋ ಹೆಚ್ಚಾಗುತ್ತೆ. ನಂತರ ಟ್ರೈನಿಂಗ್ ಪೀರಿಯಡ್ ಈಸ್ ಮಿನಿಮೈಸ್ಡ್. ಸೊ ಆಲ್ರೆಡಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಕಂಪ್ನಿ ಪಾಲಿಸಿ ಬಗ್ಗೆ, ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಇರೋದ್ರಿಂದ ಟ್ರೈನಿಂಗ್ ಪೀರಿಯಡ್ ಏನು ಅವ್ರಿಗೆ ಜಾಸ್ತಿ ಬೇಕಾಗಲ್ಲ, ಅದು ಕಡಿಮೆ ಆಗುತ್ತೆ. ಆಮೇಲೆ ದ ಪರ್ಸನ್ ರಿಕ್ರೂಟೆಡ್ ವಿದಿನ್ ದ ಎಂಟರ್ಪ್ರೈಸ್ ನೀಡ್ ನಾಟ್ ಬಿ ಪೇಯ್ಡ್ ವೆರಿ ಹೈ ರೆಮ್ಯುನರೇಷನ್. ಸೊ ಅವನಿಗೆ ನೀವು ಸಂಬಳನೂ ಜಾಸ್ತಿ ಕೊಡಬೇಕಂತ ಇಲ್ಲ. ಸೊ ಹಳೆಯ ಸಂಬಳಕ್ಕಿಂತ ಒಂದು ಸ್ವಲ್ಪ ಹೆಚ್ಚು ಕೊಟ್ಟರು ಅವನು ಖುಷಿಯಾಗಿ ಮೇಲಿನ ಪೋಸ್ಟಲ್ಲಿ ಕೆಲಸ ಮಾಡ್ತಾನೆ. ದೆನ್ ಎಂಪ್ಲಾಯೀಸ್ ಮೊರಲ್ ಈಸ್ ಇನ್ಕ್ರೀಸ್ಡ್ ಆ್ಯಂಡ್ ದೇ ಆಲ್ಸೋ ಫೀಲ್ ಮೋಟಿವೇಟೆಡ್. ಸೊ ಅವ್ನ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ನನ್ನ ಕೆಲಸಕ್ಕೆ ಇಲ್ಲಿ ರೆಕಗ್ನಿಷನ್ ಸಿಗ್ತಾ ಇದೆ, ಸೊ ನನ್ನ ಒಂದು ಪಾರ್ಟ್ ಆಫ್ ಆರ್ಗನೈಸೇಷನ್ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂದಾಗ ಅವನಿಗೆ ಖುಷಿ ಆಗುತ್ತೆ. ಆಮೇಲೆ ಅವನು ಮೋಟಿವೇಟ್ ಆಗಿ ತುಂಬ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಹೇಗೆ ಮೆರಿಟ್ಸ್ ಇದೆ ಹಾಗೆ ಒಂದು ಕಾನ್ಸೆಪ್ಟ್ ಅಂತ ಬಂದಾಗ ಅದು ಡಿಮೆರಿಟ್ಸು ಇರುತ್ತೆ. ಸೊ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಮಾಡೋದ್ರಿಂದ ಅನಾನುಕೂಲಗಳು ಏನಪ್ಪ ಅಂದರೆ ಜೆಲಸಿ ಆ್ಯಂಡ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಡೆವಲಪ್ ಅಮಾಂಗ್ ದ ವರ್ಕರ್ಸ್ ಹೂ ಆರ್ ನಾಟ್ ರಿಕ್ರೂಟೆಡ್. ಈಗ ನಿಮ್ಮ ಜೊತೆ ಕೆಲಸ ಮಾಡ್ತಾ ಇರ್ತಾನೆ, ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊತಾರೆ, ನಿಮ್ಮ ಜೊತೆ ಇದ್ದವನು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಸೊ ಅವನಿಗೇನಾಗುತ್ತೆ, ಅವಾಗ ಹೊಟ್ಟೆ ಕಿಚ್ಚು, ಒಂಥರ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ನಾನು ಚೆನ್ನಾಗಿ ಮಾಡ್ತೀನಿ, ನನ್ನ ಯಾಕೆ ತೊಗೊಳ್ಳಿಲ್ಲ, ಅವ್ನು ಯಾಕೆ ತೊಗೊಂಡ್ರು ಅಂತ ಒಳಗೆ ದ್ವೇಷ ಹುಡ್ಕೊಳ್ಳುತ್ತೆ. ದೆನ್ ಅ ಕೈಂಡ್ ಆಫ್ ಮೊನೊಪೊಲಿ ಆಫ್ ದ ವರ್ಕರ್ಸ್ ಈಸ್ ಎಸ್ಟಾಬ್ಲಿಷ್ಡ್. ಸೊ ಅಲ್ಲಿ ಆರ್ಗನೈಸೇಷನ್ ಇರೋರೇ ಅಲ್ಲೇ ಪ್ರಮೋಟು ಟ್ರಾನ್ಸ್ಫರು ಹಾಕ್ಕೊಂಡು ಅಲ್ಲೇ ಇದ್ದರು ಅಂದರೆ ಒಂಥರ ಮೊನೊಪೊಲಿ ಆಯಿತಾ, ಸೆಂಟ್ರಲೈಸ್ಡ್ ಒಂದು ವರ್ಕಿಂಗ್ ಥರ ಸ್ಟಾರ್ಟ್ ಆಗಿಬಿಡುತ್ತೆ. ನಂತರ ಇಟ್ ಈಸ್ ಸೆಡ್ ದ್ಯಾಟ್ ಓಲ್ಡ್ ವರ್ಕರ್ಸ್ ಯೂಶ್ವಲಿ ಲ್ಯಾಕ್ ಎಂಥೂಸಿಯಾಸಮ್. ಅಂದರೆ
ಕೆಲಸದ ಹಳೆ ಆಗ್ತಾ ಆಗ್ತಾ ಕೆಲಸ ಮಾಡ್ತಾ ಮಾಡ್ತಾ ಜನರಿಗೆ ಏನಾಗುತ್ತೆ ಒಂದು ಉತ್ಸಾಹ ಕಡಿಮೆ ಆಗಿಬಿಡುತ್ತೆ. ಅದೇ ಹೊಸೊಬ್ರು ಬಂದಿದ್ದರೆ ಹೊಸ ಉತ್ಸಾಹದಿಂದ ಕೆಲಸ ಮಾಡಿರೋರು, ಬಟ್ ಹಳೆಬ್ರೆ ಆಗಿರೋದ್ರಿಂದ ಆ ಉತ್ಸಾಹ ಕಡಿಮೆ ಆಗುತ್ತೆ ಅವರಿಗೆ. ದೆನ್ ದ ಫೀಲ್ಡ್ ಆಫ್ ರಿಕ್ರೂಟ್ಮೆಂಟ್ ಈಸ್ ಲಿಮಿಟೆಡ್, ಸೊ ಇಟ್ ಮೈಟ್ ನಾಟ್ ಬಿ ಈಸಿ ಟು ಗೆಟ್ ದ ರೈಟ್ ಟೀಮ್. ಸೊ ಇಲ್ಲೇನಾಗುತ್ತೆ, ಕಡಿಮೆ ಜನರಲ್ಲೇ ಸೆಲೆಕ್ಟ್ ಮಾಡಬೇಕಾಗಿರೋದ್ರಿಂದ ನಿಮಗೆ ಬೇಕಾದಂಥ ಜಾಬ್ ಡಿಸ್ಕ್ರಿಪ್ಷನ್ನಿಗೆ ಅದೇ ಜಾಬ್ ಸ್ಪೆಸಿಫಿಕೇಷನ್ ಇರೋವಂಥ ವ್ಯಕ್ತಿ ಸಿಗೋದು ತುಂಬಾ ಕಷ್ಟ. ಆಯಿತಾ? ಜಾಬ್ ಡಿಸ್ಕ್ರಿಪ್ಷನ್ಸ್ ಅಂದರೆ ದ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಜಾಬ್. ಜಾಬ್ ಸ್ಪೆಸಿಫಿಕೇಷನ್ ಅಂದರೆ ದ ಕ್ವಾಲಿಟಿ ಆ್ಯಂಡ್ ಕ್ವಾಲಿಫಿಕೇಷನ್ ಆಫ್ ದ ಪರ್ಸನ್ ಟು ಡೂ ದಟ್ ಜಾಬ್. ಸೊ ಇದೆರಡೂ ಇರುವಂಥ ವ್ಯಕ್ತಿ ಸಿಗೋದು ತುಂಬಾ ಕಡಿಮೆ. ಆಯಿತಾ? ಸೊ ಇದು ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ನಂತರ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ಸೊ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂದರೆ ಇಟ್ ಮೀನ್ಸ್ ಹೈರಿಂಗ್ ಪೀಪಲ್ ಫ್ರಮ್ ಔಟ್ಸೈಡ್ ದ ಆರ್ಗನೈಸೇಷನ್. ಸೊ ಕಂಪನಿ ಹೊರಗಡೆ ಇರುವಂಥ ವ್ಯಕ್ತಿನ ಕಂಪ್ನಿಲಿ ಕೆಲಸಕ್ಕೆ ತಗೊಳ್ಳುವಂಥದ್ದು. ರೈಟ್? ಸೊ ಇನ್ ಅದರ್ ವರ್ಡ್ಸ್, ಸೀಕಿಂಗ್ ಅಪ್ಲಿಕೆಂಟ್ಸ್ ಫ್ರಮ್ ದೋಸ್ ಹೂ ಆರ್ ಎಕ್ಸ್ಟರ್ನಲ್ ಟು ದ ಆರ್ಗನೈಸೇಷನ್. ಹೇಳಿದ್ನಲ್ವಾ, ಕಂಪನಿ ಹೊರಗಿರೋ ವ್ಯಕ್ತಿ ಕಂಪನಿಗೆ ಅಪ್ಲಿಕೇಶನ್ ಆಗುವಂಥದ್ದು ವೇಕೆನ್ಸಿ ಇದ್ದರೆ, ಸೊ ಅಂಥದಕ್ಕೆ ನಾವೇನು ಹೇಳ್ತೀವಿ, ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಹಾಗಾದರೆ ಈ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್ ಯಾವುದ್ಯಾವುದು ಅಂದರೆ ಅಡ್ವರ್ಟೈಸ್ಮೆಂಟ್ ಇನ್ ನ್ಯೂಸ್ ಪೇಪರ್. ನೀವು ಪೇಪರಲ್ಲಿ ನಮ್ಮಲ್ಲಿ ಕೆಲಸ ಖಾಲಿ ಇದೆ ಅಂತ ಹೇಳ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಸೊ ಅಲ್ಲಿ ಯಾರಾದರೂ ಅಪ್ಲಿಕೇಶನ್ಸ್ ಹಾಕ್ಬೋದು. ಸೆಕೆಂಡರಿ, ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್. ಸೊ ಹಿಯರ್ ದ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಆರ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ಸೇಲ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಟ್ರೈನೀಸ್. ಯಾಕಂದರೆ ಗ್ರ್ಯಾಜುಯೇಟಿಂಗ್ ಸ್ಟೂಡೆಂಟ್ಸ್ ಏನಿರ್ತಾರಲ್ವ, ಸೊ ಅವ್ರು ನಿಮಗೆ ಸಿಕ್ಕಾಗ ಸೊ ಅಲ್ಲಿ ವೇರಿಯಸ್ ಜಾಬ್ ಆಫರ್ಸನ್ನು ನೀವು ಕೊಟ್ಟಾಗ ಸೊ ನಿಮಗೆ ಈಸಿಯಾಗಿ ಅಲ್ಲಿ ನಿಮಗೆ ಕ್ಯಾಂಡಿಡೇಟ್ ಸಿಕ್ಬಿಡ್ತಾರೆ. ರೈಟ್? ದೆನ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ ಅಂದರೆ ಸೊ ಇಲ್ಲೇನಾಗುತ್ತೆ, ಒಂದು ಏಜೆನ್ಸಿ ಏನು ಮಾಡುತ್ತೆ, ಎಲ್ಲ ಒಂದು ಯಾರಿಗೆ ಕೆಲಸ ಬೇಕೋ ಅವ್ರದ್ದೆಲ್ಲ ಒಂದು ನಂಬರನ್ನು ಕಲೆಕ್ಟ್ ಮಾಡಿ ಇಟ್ಕೊಳುತ್ತೆ, ರಿಜಿಸ್ಟರ್ ಮಾಡ್ಕೊಂಡಿರುತ್ತೆ ತನ್ನ ಹತ್ರ. ಆಯಿತಾ? ಸೊ ಪೀಪಲ್ ರಿಜಿಸ್ಟರ್ ದೆಮ್ಸೆಲ್ಸ್ ವಿತ್ ದ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್. ಆಯಿತಾ? ವಿತ್ ದ ಪರ್ಸ್ನಲ್ ಡೀಟೇಲ್ಸ್. ಸೊ ಅಕಾರ್ಡಿಂಗ್ ಟು ದ ನೀಡ್ ಆ್ಯಂಡ್ ದ ರಿಕ್ವೆಸ್ಟ್ ಆಫ್ ದ ಆರ್ಗನೈಸೇಷನ್, the candidates are sent for interviews. Okay, so according to the need of the organizations, the candidates are sent for interviews. Then ವಾಲಂಟರಿ ಅಪ್ಲಿಕೇಶನ್ಸ್. ಸೊ ವಾಲಂಟರಿ ಅಪ್ಲಿಕೇಶನ್ಸ್ ಅಂದರೆ ಅವರೆಲ್ಲೂ ನ್ಯೂಸ್ ಪೇಪರ್ ನೋಡಿರಲ್ಲ, ಯಾವುದೇ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಸ್ ಅವರು ಕಳಿಸಿರಲ್ಲ, ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಇರಲ್ಲ, ಬಟ್ ಕೆಲಸ ಖಾಲಿ ಇದೆ ಗೊತ್ತಾದಾಗ ಅವರು ಪರ್ಸ್ನಲ್ಲಾಗಿ ಒಂದು ಅಪ್ಲಿಕೇಶನ್ನ ಹಾಕ್ಬೋದು, ಅಥವಾ ವಾಕ್ ಇನ್ ಡೈರೆಕ್ಟಾಗಿ ಕೆಲಸ ಖಾಲಿ ಇದೆ ಅಂತ ಹುಡ್ಕೊಂಡು ಬರ್ಬೋದು. ಆನ್ಲೈನ್ ಅಪ್ಲಿಕೇಶನ್ ಆಗಿರೋದು ಅಂಥದ್ರಲ್ಲಿ ಯಾರು ಸೂಟೇಬಲ್ ಕ್ಯಾಂಡಿಡೇಟ್ ಸಿಕ್ಕರೆ ನೀವು ಹೈಯರ್ ಮಾಡ್ಬೋದು. ಆಯಿತಾ? ನಂತರ ರಿಲೇಟಿವ್ ಆ್ಯಂಡ್ ಫ್ರೆಂಡ್ಸ್. ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸಲ್ಲಿ ಯಾರಾದರೂ ಇತ್ತು ಅಂದರೆ ಆಲ್ರೆಡಿ ಆರ್ಗನೈಸೇಷನ್ ಕೆಲಸ ಮಾಡೋ ರಿಲೇಟಿವ್ಸ್ ಯಾರು ಎಲಿಜಿಬಲ್ ಇದ್ದರು ಅಂದರೆ ನೀವು ಅವ್ರನ್ನ ರೆಕಮೆಂಡೇಷನ್ ಕೊಟ್ಟು ಕೆಲಸಕ್ಕೆ ಕರ್ಕೊಳ್ಬೋದು. ಆಯಿತಾ? ಈ ಥರ ಮಾಡೋದ್ರಿಂದ ಒಂದು ಕಂಪನಿ ಗುಡ್ ವಿಲನ್ನು ಹೆಚ್ಚು ಮಾಡ್ಬೋದು ನೀವು. ರೈಟ್? ಸೊ ಪ್ರೆಸೆಂಟ್ ಎಂಪ್ಲಾಯೀಸಲ್ಲಿ ಒಂದು ಗುಡ್ ವಿಲನ್ನು ಹೆಚ್ಚು ಮಾಡಿ ವಿ ಕ್ಯಾನ್ ಹೆಲ್ಪ್ಸ್ ಇನ್ ಫೈಂಡಿಂಗ್ ರಿಲಯಬಲ್ ಕ್ಯಾಂಡಿಡೇಟ್ಸ್. ದೆನ್ ಎಂಪ್ಲಾಯ್ಮೆಂಟ್ ಸೀಕರ್ಸ್ ಅದು ಹೇಳಿದ್ನಲ್ಲ. ಸೊ ಯಾರ್ಯಾರಿಗೆ ಎಂಪ್ಲಾಯ್ಮೆಂಟ್ ಬೇಕೋ ಅವರು ಹುಡುಕ್ತಾ ಹೋಗ್ತಾರೆ ಕಂಪ್ನಿಯಿಂದ ಕಂಪ್ನಿ. ಸೊ ಅಲ್ಲಿ ಅವರು ಕೆಲಸಕ್ಕೆ ಯೋಗ್ಯತೆ ಇತ್ತು ಅಥವಾ ಅವರಿಗೆ ಎಲಿಜಿಬಿಲಿಟಿ ಇತ್ತು ಅಂದರೆ ಅದನ್ನು ತಗೊಳ್ಬೋದು. ದೆನ್ ಮೆರಿಟ್ಸ್ ಆಫ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್. ಹಾಗಾದರೆ ಈ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ರಿಕ್ರೂಟ್ಮೆಂಟ್ ಮಾಡೋದ್ರಿಂದ ಲಾಭ ಏನು, ಅನುಕೂಲ ಏನು ಅಂದರೆ ಇಟ್ ಈಸ್ ಮೋರ್ ಎಫಿಷಿಯಂಟ್, ಸ್ಕಿಲ್ಡ್ ಆ್ಯಂಡ್ ಎಜುಕೇಟೆಡ್ ಪರ್ಸನ್ಸ್ ಕ್ಯಾನ್ ಬಿ ರಿಕ್ರೂಟೆಡ್ ಆ್ಯಂಡ್ ಸೂಟೆಡ್ ಟು ದ ಜಾಬ್. ಸೊ ಹೊರಗಿನವ್ರು ಸಿಗೋದ್ರಿಂದ ನಮಗೆ ತುಂಬ ಚಾಯ್ಸಸ್ ಸಿಗುತ್ತೆ. ಅದರಲ್ಲಿ ನಾವೇನು ಮಾಡ್ಬೋದು, ತುಂಬ ಎಫಿಷಿಯೆಂಟು, ಸ್ಕಿಲ್ಡ್ ಮತ್ತು ಎಜುಕೇಟೆಡ್ ಪರ್ಸನನ್ನು ಆಯ್ಕೆ ಮಾಡ್ಕೋಬೋದು. ಸೆಕೆಂಡ್ಲಿ, ಜೆಲಸಿ ಆ್ಯಂಡ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಎಮಂಗ್ ದ ಎಕ್ಸಿಸ್ಟಿಂಗ್ ವರ್ಕರ್ಸ್ ಈಸ್ ಅವಾಯ್ಡೆಡ್. ಸೊ ನಮ್ಮಲ್ಲೇ ನಾವು ರಿಕ್ರೂಟ್ ಮಾಡ್ಕೊಂಡು ಇಂಟರ್ನಲ್ಲಿ ಮಾಡಿದಾಗ ಅವ್ರನ್ನ ಯಾಕೆ ಪ್ರಮೋಷನ್ ಕೊಟ್ಟರು, ನನಗೆ ಯಾಕೆ ಕೊಡಲಿಲ್ಲ, ಅವ್ರಿಗೆ ಯಾಕೆ ಟ್ರಾನ್ಸ್ಫರ್ ಸಿಕ್ತು, ನನಗೆ ಯಾಕೆ ಸಿಕ್ಕಿಲ್ಲ ಅಂತ ಒಂದು ಹೊಟ್ಟೆ ಕಿಚ್ಚು ಮತ್ತು ಅದೊಂದೇನು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ಸ್ ಇರುತ್ತಲ್ಲ ಅದನ್ನು ಇಲ್ಲಿ ಅವಾಯ್ಡ್ ಮಾಡ್ಬೋದು. ದೆನ್ ನ್ಯೂ ಪರ್ಸನ್ ಬ್ರಿಂಗ್ ನ್ಯೂ ಐಡಿಯಾಸ್, ನ್ಯೂ ಟೆಕ್ನಿಕ್ಸ್. ಹೌದಾ? ಹೊಸೊಬ್ಬರು ಬಂದಂಗೆ ಹೊಸ ಹೊಸ ಐಡಿಯಾಸ್ ಬರುತ್ತೆ, ಹೊಸ ಹೊಸ ಟೆಕ್ನಿಕ್ಸು ಕಂಪ್ನಿ ಒಳಗಡೆ ಬರುತ್ತೆ. ದೆನ್ ಇಟ್ ಈಸ್ ಈಸಿ ಫಾರ್ ದ ಸೇಲ್ಸ್ ಮ್ಯಾನೇಜರ್ ಟು ಬ್ರಿಂಗ್ ನೆಸೆಸರಿ ಚೇಂಜಸ್ ಆ್ಯಸ್ ಪರ್ ಹಿಸ್ ಚಾಯ್ಸ್. ಸೊ ಸೇಲ್ಸ್ ಮ್ಯಾನೇಜರ್ ಏನು ಅಂದ್ಕೊಂಡಿರ್ತಾನೆ ಅದನ್ನು ಅವನು ಸಾಧಿಸ್ಬೋದು. ಯಾಕೆಂದರೆ ಹಳೆಬ್ರಾದರೆ ಮಾತು ಕೇಳಲ್ಲ ಒಬ್ಬೊಬ್ಬರು, ಅಥವಾ ರೂಡಾಗಿ ಬಿಹೇವ್ ಮಾಡ್ಬೋದು, ಕೋಆಪ್ರೇಷನ್ ಕೊಡದೇ ಇರ್ಬೋದು. ಬಟ್ ಹೊಸೊಬ್ರು ಬಂದಾಗ ಏನು ಮಾಡ್ತಾರೆ, ಹೊಸದಾಗಿರೋದ್ರಿಂದ ಸೊ ಎಲ್ಲದನ್ನು ಹೇಳ್ದಂಗೆ ಕೇಳ್ಕೊಂಡು ಮಾಡ್ಕೊಂಡು ಹೋಗ್ತಾರೆ. ಸೊ ಇದೆಲ್ಲ ಮೆರಿಟ್ಸು. ಸೊ ಮೆರಿಟ್ಸ್ ಇದೆ ಅಂದಾಗ ಡಿಮೆರಿಟ್ಸು ಇದ್ದೇ ಇರುತ್ತಲ್ವಾ. ಸೊ ಹಾಗಾದರೆ ಆ ಡಿಮೆರಿಟ್ಸ್ ಏನು ಅಂತ ನೋಡೋಣ. ಸೊ ಫಸ್ಟ್ ಒನ್, ದ ಲಾಯಲ್ಟಿ ಆ್ಯಂಡ್ ಕೋಆಪರೇಷನ್ ಎಮಾಂಗ್ ದ ವರ್ಕರ್ಸ್ ಈಸ್ ರೆಡ್ಯೂಸ್ಡ್.
ಒಂದು ಲಾಯಲ್ಟಿ ಮತ್ತು ಕೋಆಪ್ರೇಷನ್ ಏನಂತ ಇರುತ್ತಲ್ವ, ಅಂದರೆ ಒಂದು ನಿಷ್ಠೆ ಮತ್ತು ಸಹಕಾರ. ಆಲ್ರೆಡಿ ಕೆಲಸ ಮಾಡ್ತಿದ್ದ ಎಂಪ್ಲಾಯೀಸ್ ಆದರೆ ಏನು ಮಾಡ್ತಾರೆ, ಆಲ್ರೆಡಿ ಕಂಪ್ನಿ ಬಗ್ಗೆ ತಿಳ್ಕೊಂಡಿರ್ತಾರೆ, ಸ್ಟಾಫ್ ಬಗ್ಗೆ ತಿಳ್ಕೊಂಡಿರ್ತಾರೆ. ಸೊ ಹೇಗೆ ನಡೆಯುತ್ತೆ ಕಂಪ್ನಿ ಅದ್ರ ಬಗ್ಗೆ ಎಲ್ಲ ನಾಲೆಜ್ ಇರೋದ್ರಿಂದ ಒಂದು ನಿಷ್ಠೆ ಇರುತ್ತೆ ಅವರಿಗೆ ಕಂಪನಿ ಬಗ್ಗೆ, ಮತ್ತು ಒಂದು ಸಹಕಾರ ಕೊಡ್ತಿರ್ತಾರೆ. ಆದರೆ ಹೊಸಬ್ರು ಏನು ಮಾಡ್ತಾರೆ, ಹೊಸದಾಗಿರೋದ್ರಿಂದ ಅದು ಮಿಸ್ ಆಗ್ಬೋದು. ದೆನ್ ಟ್ರೈನಿಂಗ್ ಬಿಕಮ್ಸ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್. ಸೊ ಹಿಯರ್ ಆ್ಯಸ್ ದ ಪೀಪಲ್ ಆರ್ ನ್ಯೂ ಟು ದ ಕಂಪನಿ, ದೇ ನೀಡ್ ಟು ಬಿ ಟ್ರೈನ್ಡ್. ಇಟ್ ಈಸ್ ಮೋರ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್. ಕಾಸ್ಟು ಆಗುತ್ತೆ, ಟೈಮು ಹಾಳಾಗುತ್ತೆ ಹೊಸೊಬ್ಬರಿಗೆ ಟ್ರೈನಿಂಗ್ ಕೊಡೋದ್ರಿಂದ. ದೆನ್ ಫ್ರಸ್ಟ್ರೇಷನ್ ಡೆವಲಪ್ಸ್ ಇಫ್ ಪ್ರಮೋಷನ್ ಈಸ್ ನಾಟ್ ಗಿವನ್ ಆಫ್ಟರ್ ಡ್ಯೂ ಪೀರಿಯಡ್. ಆಯಿತಾ? ಸೊ ಅಪಾಯಿಂಟ್ ಮಾಡ್ಕೊತಿರೋ ಹೊರಗಿರುವಂಥ ವ್ಯಕ್ತಿನ ಸರ್ಟನ್ ಪೀರಿಯಡ್ ಆದಮೇಲೆ ನೀವು ಅವ್ರಿಗೆ ಪ್ರಮೋಷನ್ ಕೊಟ್ಟಿಲ್ಲ ಅಂದ ಕೂಡಲೇ ಅವ್ರಿಗೆ ಏನಾಗುತ್ತೆ, ಒಂಥರ ಫ್ರಸ್ಟ್ರೇಷನ್ ಕ್ರಿಯೇಟ್ ಆಗುತ್ತೆ. ನಾವು ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ಇಷ್ಟೆಲ್ಲ ಮಾಡ್ತಿದ್ವಿ, ಆದರೂ ನಮಗೆ ಯಾಕೆ ಇವ್ರು ರೆಕಗ್ನೈಸ್ ಮಾಡ್ತಾ ಇಲ್ಲ ಅಂತ ಹೇಳ್ಕೊಂಡು ಅವ್ರಿಗೆ ಫ್ರಸ್ಟ್ರೇಷನ್ ಆಗುತ್ತೆ. ಬಟ್ ಇಂಟರ್ನಲ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ, ಇಂಟರ್ನಲ್ ಸೋರ್ಸಲ್ಲಿ ಅಲ್ಲೇ ಪ್ರಮೋಷನ್ ಟ್ರಾನ್ಸ್ಫರ್ ಕೊಡೋದ್ರಿಂದ ಅವರು ಖುಷಿಯಾಗಿರ್ತಾರೆ, ಸ್ಯಾಟಿಸ್ಫೈ ಆಗಿರ್ತಾರೆ. ಬಟ್ ಇದು ಎಕ್ಸ್ಟರ್ನಲ್ಲಿ ಸಿಗಲ್ಲ. ದೆನ್ ಇಟ್ ಟೇಕ್ಸ್ ಅ ಲಾಂಗ್ ಟೈಮ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ವರ್ಕಿಂಗ್ ಆ್ಯಂಡ್ ದ ಪಾಲಿಸೀಸ್ ಆಫ್ ದ ಆರ್ಗನೈಸೇಷನ್. ಆಯಿತಾ? ಸೊ ಹೊಸಬ್ರಾಗಿರೋದ್ರಿಂದ ಇಲ್ಲಿ ಪಾಲಿಸಿ ಏನಿದೆ, ವರ್ಕಿಂಗ್ ಕಂಡೀಷನ್ಸ್ ಹೇಗಿದೆ, ನಾವಿಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಎನ್ವಿರಾನ್ಮೆಂಟಲಿ ಅನ್ನೋದು ಅವರಿಗೆ ಗೊತ್ತಾಗಲ್ಲ. ಸೊ ಅದನ್ನು ತಿಳ್ಕೊಂಡು ಅಡ್ಜಸ್ಟ್ ಆಗೋ ತನಕ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. So this is about the merits of external source of recruitment. Thank you.